ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಯೇಟರ್ ಗೈಡ್ ಚಾನೆಲ್ ಮೇಲೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಒಂದು ಚಾನಲ್ ಮಾನಿಟೈಸೇಷನ್ ಮಾಡೋ ಕಂಪ್ಲೀಟ್ ಪ್ರೊಸೆಸ್ ಅನ್ನ ತೋರಿಸಿಕೊಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಪ್ರೊಸೆಸ್ ನೀವು ಮಾನಿಟೈಸೇಷನ್ ಮಾಡೋದು ಹೇಗೆ ಅನ್ನೋದು ಕಂಪ್ಲೀಟ್ ಆಗಿ ಇಲ್ಲಿ ತೋರಿಸಿಕೊಡ್ತಾ ಇದ್ದೀನಿ. ನಾನು ಕಂಪ್ಯೂಟರಲ್ಲಿ ಇದನ್ನು ತೋರಿಸಿಕೊಡ್ತಾ ಇದ್ದೀನಿ. ನೀವು ಇದನ್ನು ನಿಮ್ಮ ಯೂಟ್ಯೂಬ್ ಚಾನಲನ್ನು ಮೊಬೈಲಲ್ಲಿ ಕ್ರೋಮ್ ಬ್ರೌಸರಲ್ಲಿ ಓಪನ್ ಮಾಡ್ಕೊಂಡು ಈ ರೀತಿ ನೀವು ಮಾಡ್ಬೋದು, ಆರಾಮಾಗಿ ಮಾಡ್ಬೋದು. ಸೊ ಬನ್ನಿ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ. ಸೊ ಫಸ್ಟ್ ಇಲ್ಲಿ ನಿಮ್ಮ ಚಾನಲ್ ಓಪನ್ ಮಾಡಿ, ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಅದಾದಮೇಲೆ ಕೆಳಗೆ ಅರ್ನ್ ಸೆಕ್ಷನಲ್ಲಿ ಹೋಗಬೇಕು. ಅರ್ನಲ್ಲಿ ಹೋದಾಗ ಈ ರೀತಿ ನಿಮಗೆಲ್ಲ ಆಪ್ಷನ್ಸ್ ಬರುತ್ತೆ. ಇಲ್ಲಿ ನೋಡಿ ಅಪ್ಲೈ ನೌ ಅಂತ ಬಟನ್ ಇದೆ. ಸೊ ಈ ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಅಪ್ಲೈ ಮಾಡಲಿಕ್ಕೆ ಅರ್ನ್ ಆನ್ ಯೂಟ್ಯೂಬ್ ಅಂತ ಬರುತ್ತೆ ನೋಡಿ ಇಲ್ಲಿ. ಸೊ ಫಸ್ಟ್ ಸ್ಟೆಪ್ ಇದೆ ರಿವ್ಯೂ ಬೇಸ್ ಟರ್ಮ್ಸಲ್ಲಿ ಸ್ಟಾರ್ಟ್ ಅಂತ ಇದೆ. ಈ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಒಂದು ರಿವ್ಯೂ ಬೇಸ್ ಟರ್ಮ್ಸ್ ಅಂತ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸ್ಕ್ರಾಲ್ ಮಾಡಿ ಐ ಎಕ್ಸೆಪ್ಟ್ ದ ಟರ್ಮ್ ಬೇಸ್ ಟರ್ಮ್ಸ್ ಅಂತ ಇದೆ, ಇದನ್ನು ಕ್ಲಿಕ್ ಮಾಡಿ ಐ ಎಕ್ಸೆಪ್ಟ್ ಟರ್ಮ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಜಸ್ಟ್ ಕ್ಲಿಕ್ ಮಾಡಿದರೆ ಆಯಿತು. ಫಸ್ಟ್ ಸ್ಟೆಪ್ ಡನ್ ಅಂತ ಬಂದ್ಬಿಡುತ್ತೆ. ಸೊ ಇಲ್ಲಿ ನೋಡಿ ಡನ್ ಅಂತ ಬರುತ್ತೆ. ಇನ್ನು ಸ್ಟೆಪ್ 2ನಲ್ಲಿ ನಾವು ಆ್ಯಡ್ಸನ್ಸ್ ಕ್ರಿಯೇಟ್ ಮಾಡಬೇಕು. ಸೊ ಸೈನ್ ಅಪ್ ಫಾರ್ ಆ್ಯಡ್ಸನ್ಸ್ ಅಂತ ಇರುತ್ತೆ. ಇಲ್ಲಿ ಸ್ಟಾರ್ಟ್ ಬಟನ್ ಇದೆ, ಇಲ್ಲಿನೂ ಸ್ಟೆಪ್ 2 ಇದೆ ಇದು. ಸೊ ಇಲ್ಲಿ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಇದು ಮೇನ್ ಇರೋದು ಸ್ನೇಹಿತರೆ. ಸೊ ಇಲ್ಲಿ ನಾವು ಕರೆಕ್ಟಾಗಿ ಮಾಡಬೇಕು. ಇಲ್ಲಿ ನೋಡಿ ಸ್ಟೆಪ್ 2ನಲ್ಲಿ ಈ ರೀತಿ ಎಲ್ಲ ಇದೆ. ಸೊ ಇಲ್ಲಿ ಕೆಳಗಡೆ ನೋಡಿ ಇಲ್ಲಿ ಡ್ರಾಪ್ ಡೌನ್ ಮೆನು ಒಂದಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ 3 ಆಪ್ಷನ್ಸ್ ಸಿಗುತ್ತೆ. ಎಸ್ ಐ ಹ್ಯಾವ್ ಅನ್ ಎಕ್ಸಿಸ್ಟಿಂಗ್ ಆ್ಯಡ್ಸನ್ಸ್ ಅಕೌಂಟ್ ಅಂದರೆ ನಿಮ್ಮ ಹತ್ರ ಆಲ್ರೆಡಿ ಆ್ಯಡ್ಸನ್ಸ್ ಇದ್ದರೆ ಅದನ್ನು ಸೆಲೆಕ್ಟ್ ಮಾಡಬೇಕು. ಇಲ್ಲಾಂದರೆ ಇಲ್ಲ ಅಂತ ಸೆಲೆಕ್ಟ್ ಮಾಡಿ, ಅಥವಾ ನಿಮ್ಗೆ ಗೊತ್ತಿಲ್ಲ ಅಂದರೆ ಐ ಡೋಂಟ್ ನೋ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಬೇಕು. ಸೊ ಫಸ್ಟ್ ಒನ್, ಸೆಕೆಂಡ್ ಒನ್ ಐ ಡೋಂಟ್ ಹ್ಯಾವ್ ಎನ್ ಎಕ್ಸಿಸ್ಟಿಂಗ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ನಾವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದರೆ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೇಲ್ ಐ ಡಿ ಕೇಳುತ್ತೆ. ಸೊ ಯಾವ ಮೇಲ್ ಐ ಡಿಯಿಂದ ನೀವು ಮಾಡಬೇಕಾಗಿದೆ ಅದನ್ನು ಸೆಲೆಕ್ಟ್ ಮಾಡಿ, ಇಲ್ಲಾಂದರೆ ಹೊಸ ಮೇಲ್ ಐ ಡಿ ಕೂಡ ಮಾಡಿ ನೀವು ಮಾಡ್ಬೋದು. ಸೊ ಇಲ್ಲಿ ನೋಡಿ ಕಂಟ್ರಿ ಸೆಲೆಕ್ಟ್ ಮಾಡಿ. ಫಸ್ಟು ಕಂಟ್ರಿ ಸೆಲೆಕ್ಟ್ ಮಾಡಿ ಇಂಡಿಯಾ ಅಂತ. ಸೊ ನೀವು ಯಾವ ಕಂಟ್ರಿಯಿಂದ ಬಿಲಾಂಗ್ ಮಾಡ್ತೀರಾ ಆ ಕಂಟ್ರಿ ಇಲ್ಲಿ ಸೆಲೆಕ್ಟ್ ಮಾಡೋದಿರುತ್ತೆ. ಸೊ ನಾನಿಲ್ಲಿ ಇಂಡಿಯಾ ಸೆಲೆಕ್ಟ್ ಮಾಡ್ತಿದ್ದೀನಿ. ಇಂಡಿಯಾ ಸೆಲೆಕ್ಟ್ ಮಾಡಿದ ಮೇಲೆ ಕೆಲವೊಂದಿಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆಪ್ಷನ್ ಓಪನ್ ಆಗುತ್ತೆ. ಅದನ್ನು ಚೆಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಸೆಟಪ್ ಅಂತ ಕೆಳಗಡೆ ಇದೆ, ಸೆಟಪ್ ಅಕೌಂಟ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಸೆಟಪ್ ಅಕೌಂಟ್ ಕ್ಲಿಕ್ ಮಾಡಿದ ಮೇಲೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ, ಕಸ್ಟಮರ್ ಇನ್ಫಾರ್ಮೇಷನ್. ಸೊ ಇದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಇದು ಮೇನ್ ಇರೋದು, ಸೆಕೆಂಡ್ ಸ್ಟೆಪ್ಪೇ ಮೇನ್ ಇರೋದು. ಸೊ ಇದರಲ್ಲಿ ನಾವು ಇಲ್ಲಿ ನೋಡಿ ಕಸ್ಟಮರ್ ಇನ್ಫಾರ್ಮೇಷನ್ ಇದೆ. ಸೊ ಇಲ್ಲಿ ಅಕೌಂಟ್ ಟೈಪ್ ಇರುತ್ತೆ ನೋಡಿ, ಇದು ಇಂಡಿವಿಜುವಲ್ ಇರಬೇಕು. ನೀವು ಬಿಸ್ನೆಸ್ ಸೆಲೆಕ್ಟ್ ಮಾಡ್ತೀನಿ ಅಂದರೆ ನೀವು ಬಿಸ್ನೆಸ್ ಟೈಪ್ನು ಸೆಲೆಕ್ಟ್ ಮಾಡ್ಕೋಬೋದು. ಬಟ್ ನಾವು ಸೆಲೆಕ್ಟ್ ಮಾಡೋದು ಇಂಡಿವಿಜುವಲ್ಲೇ ಸೆಲೆಕ್ಟ್ ಮಾಡಬೇಕು. ಸೊ ಇಂಡಿವಿಜುವಲ್ ಸೆಲೆಕ್ಟ್ ಮಾಡಿ, ನಮ್ಮ ಕಂಪ್ನಿ ಇದ್ದರೆ ಮಾತ್ರ ನಾವು ಅಕೌಂಟ್ ಟೈಪ್ ಚೇಂಜ್ ಮಾಡ್ಕೋಬೇಕು. ಇನ್ನು ನೇಮಲ್ಲಿ ನಿಮ್ಮ ನೇಮ್ ಹಾಕಿ ಕರೆಕ್ಟಾಗಿ ನಿಮ್ಮ ಪ್ಯಾನ್ ಕಾರ್ಡಲ್ಲಿ ಯಾವ ರೀತಿ ಹೆಸರು ಇರುತ್ತಲ್ಲ ಆ ರೀತಿ ಹೆಸರು ನೀವು ಇಲ್ಲಿ ನೇಮ್ ಅಂತ ಇರುತ್ತೆ ಅದರಲ್ಲಿ ಹಾಕಬೇಕು. ನೇಮ್ ಆ್ಯಂಡ್ ಅಡ್ರೆಸ್ನಲ್ಲಿ ಅಡ್ರೆಸ್ ಕರೆಕ್ಟಾಗಿ ಫಿಲ್ ಮಾಡಿ. ನಿಮ್ಮ ಅಡ್ರೆಸ್ ಕಂಪ್ಲೀಟ್ ಅಡ್ರೆಸ್ ಈಗ ಪ್ರೆಸೆಂಟ್ ಏನು ಅಡ್ರೆಸ್ ಇದೆ ಅದನ್ನು ಫಿಲ್ ಮಾಡ್ಬೋದು. ನೀವು ಪ್ಯಾನ್ ಕಾರ್ಡಲ್ಲಿರುವಂಥದ್ದು ಅಥವಾ ಆಧಾರ್ ಕಾರ್ಡಲ್ಲಿರುವಂಥದ್ದು ಇಂಥದ್ದೇ ಹಾಕಬೇಕು ಅಂತ ಏನೂ ಇರಲ್ಲ. ನಿಮಗೆ ಒಂದು ಪತ್ರ ಹಾಕಿದರೆ ನಿಮ್ಮ ಮನೆಗೆ ಅದು ರೀಚ್ ಆಗಬೇಕು ಅಂತ ಅಡ್ರೆಸ್ ನೀವು ಕೊಟ್ಟರೆ ಸಾಕು, ನಡೆಯುತ್ತೆ. ಸೊ ತುಂಬ ಜನ ಕೇಳ್ತಿರ್ತಾರೆ ಈ ರೀತಿ ಪ್ಯಾನ್ ಕಾರ್ಡಲ್ಲಿರುವಂಥದ್ದೇ ಅಡ್ರೆಸ್ ಹಾಕಬೇಕಾ ಹೇಗೆ ಅಂತ. ಸೊ ಆ ರೀತಿ ಕಂಡೀಷನ್ಸ್ ಏನೂ ಇರಲ್ಲ. ಸೊ ಇದಿಷ್ಟು ಮಾಡಬೇಕು. ಆ್ಯಂಡ್ ಅಡ್ರೆಸ್ನಲ್ಲಿ ಸೆಕೆಂಡ್ ಕಾಲಮ್ನಲ್ಲಿ ಅಡ್ರೆಸ್ ಲೈನ್ 2ನಲ್ಲಿ ನಾವು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡೋದನ್ನು ಮರಿಬಾರ್ದು. ಒಂದಿದ್ರೆ ಒಂದು ಕೊಡಿ, ಎರಡಿದ್ರೆ ಎರಡು ಕೊಡಿ. ಆ್ಯಕ್ಟಿವ್ ಅಕೌಂಟ್ ನಂಬರ್ ಮೊಬೈಲ್ ನಂಬರ್ ಇರಬೇಕು. ಸೊ ಒಂದು ಕಾಲ್ ಮಾಡಿದರೆ ಕಾಲ್ ಬರಬೇಕು ಅಂತ ನಂಬರ್ ನೀವು ಕೊಡಬೇಕು. ಸೊ ಇದು ನೆನಪಿಡಿ. ಅಡ್ರೆಸ್ ಲೈನ್ 2 ಕಾಲಮ್ನಲ್ಲಿ ನೀವು ಅದನ್ನು ಕೊಡಬೇಕು. ಸೊ ಕೊಟ್ಟು ಅಲ್ಲಿ ನೀವು ಎರಡಿದ್ರೆ ಎರಡು ಒಳ್ಳೇದಿರುತ್ತೆ. ಸೊ ಎರಡಿದ್ರೆ ಹಾಕಿದ್ರೆ ತುಂಬ ಒಳ್ಳೆಯದು. ಸೊ ಈ ರೀತಿ ಎಲ್ಲ ನಿಮ್ಮ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿ. ಡೀಟೇಲ್ಸ್ ನೋಡಿ, ನಿಮ್ಮ ಅಡ್ರೆಸ್ಸು ಮತ್ತು ನಿಯರೆಸ್ಟ್ ಏನಾದರೂ ಇದ್ದರೆ ಅದು ಎಲ್ಲ ಫಿಲ್ ಮಾಡಿ ಏನು ಮಾಡಬೇಕು, ನೀವು ಸಬ್ಮಿಟ್ ಮಾಡಬೇಕು. ಜಸ್ಟ್ ಸಬ್ಮಿಟ್ ಮಾಡಿದರೆ ಆಯಿತು. ಇದಿಷ್ಟೇ ಇರುತ್ತೆ, ಇದರಲ್ಲಿ ಜಾಸ್ತಿ ಯಾವುದೇ ರೀತಿಯಿಂದ ತಲೆ ಕೆಡಿಸ್ಕೊಳ್ಳುವಂಥದ್ದಿರಲ್ಲ. ಸೊ ಅದು ಸಬ್ಮಿಟ್ ಮಾಡಿದ್ಮೇಲೆ ಒಂದು ಸ್ವಲ್ಪ ವೇಟ್ ಮಾಡಿ. ಯಾವುದೇ ಇದನ್ನು ಕ್ಲೋಸ್ ಮಾಡಬೇಡಿ, ಟ್ಯಾಬನ್ನು ಕ್ಲೋಸ್ ಮಾಡಬೇಡಿ. ಜಸ್ಟ್ ವೇಟ್ ಮಾಡಿ. ರೀಡೈರೆಕ್ಟ್ ಆಗಿ ತಾನಾಗಿ ಅದು YT ಸ್ಟುಡಿಯೋಗೆ ರಿಟರ್ನ್ ಬಂದ್ಬಿಡುತ್ತೆ. ಸೊ ಅಲ್ಲಿವರೆಗೂ ನಾವು ವೇಟ್ ಮಾಡಬೇಕು, ಜಸ್ಟ್ ವೇಟ್ ಮಾಡಬೇಕು. ಅಪ್ಡೇಟ್ ಆಗೋವರೆಗೂ ಯಾವುದೇ ರೀತಿಯಿಂದ ಯಾವುದು ರೀಫ್ರೆಶ್ ಮಾಡೋದಾಗಲಿ ಕ್ಲಿಕ್ ಮಾಡೋದಾಗಲಿ ನಾವು ಮಾಡೇಬಾರ್ದು. ಜಸ್ಟ್ ವೇಟ್ ಮಾಡೋದು.
ಡನ್ ಅಂತ ಸ್ಟೆಪ್ 2 ನಲ್ಲಿ ಇನ್ ಪ್ರೋಗ್ರೆಸ್ ಅಂತ ಬರೋವರೆಗೂ, ಡನ್ ಅಥವಾ ಇನ್ ಪ್ರೋಗ್ರೆಸ್ ಬರೋವರೆಗೂ ನಾವು ವೇಟ್ ಮಾಡಬೇಕು. ನೋಡಿ ಇಲ್ಲೆಲ್ಲ ರಿಫ್ರೆಶ್ ಆಗ್ತಿದೆ. ಸೊ ಇಲ್ಲಿ ಸ್ಟೆಪ್ 2 ಅಲ್ಲಿ ನೋಡಿ ಇನ್ ಪ್ರೋಗ್ರೆಸ್ ಅಂತ ಬಂತು, ಇಲ್ಲಿ ನೋಡ್ಬೋದು ನೀವು ಇನ್ ಪ್ರೋಗ್ರೆಸ್ ಅಂತ ಇದೆ. ಸೊ ಈ ಇನ್ ಪ್ರೋಗ್ರೆಸ್ ಕಂಪ್ಲೀಟ್ ಆಯಿತು ಅಂದರೆ ಥರ್ಡ್ ಸ್ಟೆಪ್ನಲ್ಲಿ ಅದು ಬಂದ್ಬಿಡುತ್ತೆ. ಸೊ ತಾನಾಗಿ ಆಗುವಂಥದ್ದು ನಾವೇನು ಮಾಡಬೇಕಾಗಿಲ್ಲ, ಜಸ್ಟ್ ಕ್ಲಿಕ್ ಮಾಡಿ ನಾವು ಮಾಡಬೇಕು. ಇನ್ನು ಆದಮೇಲೆ ನೋಡಿ ಸ್ವಲ್ಪ ಹೊತ್ತು ಆದಮೇಲೆ 24 hours ಆದಮೇಲೆ ಸ್ಟೆಪ್ 2 ಡನ್ ಅಂತ ಬಂದಿದೆ ನೋಡಿ, ಅಪ್ಲೈ ಮಾಡಿದ್ಮೇಲೆ. ಸೊ ಇದು ಕೂಡ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ಫಸ್ಟ್ ಸ್ಟೆಪ್ ಅಂತೂ ಫಸ್ಟೇ ಡನ್ ಆಗಿತ್ತು. ಇನ್ನು ಥರ್ಡ್ ಸ್ಟೆಪ್ ನೋಡಿ ಇನ್ ಪ್ರೋಗ್ರೆಸ್ ಅಲ್ಲಿ ಇರುತ್ತೆ. ಸೊ ಇದು ತಾನಾಗಿ ಆಗುವಂಥದ್ದು. ಸ್ಟೆಪ್ 2 ನಾವು ಮುಗಿದ್ಮೇಲೆ ಥರ್ಡ್ ಸ್ಟೆಪ್ಪಲ್ಲಿ ಇದು ಬಂದ್ಬಿಡುತ್ತೆ. ಸ್ವಲ್ಪ ಹೊತ್ತು ನೋಡೋಣ, ಅದಾದಮೇಲೆ ಏನಾಗುತ್ತೆ ಅಂತ ಇಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ. ಸೊ ಟೈಮ್ ಮುಗಿದ್ಮೇಲೆ ಸ್ನೇಹಿತರೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಇಲ್ಲಿ ನೋಡ್ಬೋದು ನೀವು ಟರ್ನ್ ಆನ್ ಯುವರ್ ಬೆನಿಫಿಟ್ಸ್ ಅಂತ, ಅಂದರೆ ವೆಲ್ಕಮ್ ಟು ಪಾರ್ಟ್ನರ್ ಪ್ರೋಗ್ರಾಮ್ ಅಂತ ಬಂದ್ಬಿಟ್ಟಿದೆ. ಸೊ ಇಲ್ಲಿ ನೋಡ್ಬೋದು, ನಾನು ಇಲ್ಲಿ ನೋಡಿ ಕಾಂಗ್ರ್ಯಾಚುಲೇಷನ್ಸ್ ಅಂತ ಬಂತು. ಸೊ ಇಲ್ಲಿ ನಾವು ಸೆಟಪ್ ಮಾಡೋದು ಹೇಗೆ ಅದು ಕೂಡ ನೋಡೋಣ. ಲೆಟ್ಸ್ ಗೋ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡಿ ಫಸ್ಟ್ ಮಾಡಬೇಕಾಗಿರೋದು ವಾಚ್ ಪೇಜ್ ಆ್ಯಡ್ಸ್ನ ಎನೇಬಲ್ ಮಾಡ್ಕೊಳ್ಳೋದು. ಸೊ ಸೆಟಪ್ ಮಾಡೋದು ನಾನು ಕಂಪ್ಲೀಟ್ ಮಾಡಿ ತೋರಿಸ್ತಾ ಇದ್ದೀನಿ. ವಾಚ್ ಪೇಜ್ ಆ್ಯಡ್ಸ್ ಇಲ್ಲಿ ಅಪ್ಡೇಟ್ ಆಗ್ತಿದೆ. ಸೊ ಇಲ್ಲಿ ನಾವು ಟರ್ನ್ ಆನ್ ಮಾಡಬೇಕಾಗಿರುತ್ತೆ. ಸೊ ನಮ್ಮ ಹತ್ರ ಇರೋ ಈ ಎಲ್ಲ ಮೊದಲು ಹಾಕಿರೋ ವೀಡಿಯೋಸ್ ಮೇಲೆ ನಾವು ಇದೆಲ್ಲ ಆನ್ ಮಾಡೋದಿರುತ್ತೆ ಮಾನಿಟೈಸೇಷನ್. ಸೊ ಟರ್ನ್ ಆನ್ ಮೇಲೆ ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ, ಬೇಸ್ ಟರ್ಮ್ಸ್ ಎಲ್ಲ ಇಲ್ಲಿ ಬಂದ್ಬಿಡುತ್ತೆ. ಐ ಎಕ್ಸೆಪ್ಟ್ ಮೇಲೆ ಇಲ್ಲಿ ನಾವು ಕ್ಲಿಕ್ ಮಾಡಬೇಕು. ಇದು ನೋಡಿ ಐ ಎಕ್ಸೆಪ್ಟ್ ಅಂತ ಇರುತ್ತೆ, ಇಲ್ಲಿ ಕ್ಲಿಕ್ ಮಾಡಿ ಎಕ್ಸೆಪ್ಟ್ ಆ್ಯಂಡ್ ನೆಕ್ಸ್ಟ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದರೆ ಆಯಿತು. ಬೇರೆ ಒಂದು ಪೇಜ್ ಬರುತ್ತೆ. ಇಲ್ಲಿ ಸ್ವಲ್ಪ ಹೊತ್ತು ಕಾಯೋಣ, ಅಪ್ಡೇಟ್ ಆಗ್ಲಿಕ್ಕೆ ಟೈಮ್ ತೊಗೊಳ್ತಾ ಇದೆ. ಸ್ವಲ್ಪ ಬಂತು ಅಂದರೆ ಇನ್ನೊಂದು ಕೆಲವೊಂದಿಷ್ಟು ಸ್ಟೆಪ್ಸ್ ನಾವು ಕಂಪ್ಲೀಟ್ ಮಾಡೋದಿರುತ್ತೆ, ಅದೆಲ್ಲ ಮಾಡಿಕೊಂಡು ಇಲ್ಲಿ ನೋಡಿ ರಿವ್ಯೂ ಯುವರ್ ಆ್ಯಡ್ ಡಿಫಾಲ್ಟ್ ಅಂತ ಇದೆ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗಿರುತ್ತೆ. ಸೊ ಡೀಟೇಲ್ಸ್ ಎಲ್ಲ ಇಲ್ಲಿದೆ. ಯುವರ್ ಯೂಟ್ಯೂಬ್ ಸೆಲೆಕ್ಟ್ಸ್ ಆ್ಯಂಡ್ ಪ್ಲೇಸ್ ಆ್ಯಡ್ಸ್ ಫಾರ್ ಈಚ್ ವಿಡಿಯೋ ಅಂತ ಇದೆ, ಅದ್ರ ಮೇಲೆ ನಾನು ಕ್ಲಿಕ್ ಮಾಡಿದೆ. ಮಾನಿಟೈಸೇಷನ್ ಆಲ್ ಅಂತ ಕ್ಲಿಕ್ ಮಾಡ್ತೀನಿ. ಸೊ ಎಲ್ಲ ವೀಡಿಯೋದ ಮೇಲೆ, ಹಳೆ ವೀಡಿಯೋಸ್ ಎಲ್ಲದ್ರ ಮೇಲೂ ಇದು ಅಪ್ಲೈ ಆಗಿಬಿಡುತ್ತೆ. ಇನ್ನು ಶಾರ್ಟ್ಸ್ ಮೇಲೆ ನಾವು ಟರ್ನ್ ಆನ್ ಮಾಡ್ಕೋಬೇಕು. ಜಸ್ಟ್ ಟರ್ನ್ ಆನ್ ಮಾಡಿ ಬೇಸ್ ಟರ್ಮ್ಸನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡ್ರೆ ಆಯಿತು. ಎಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಇದಿಷ್ಟು ಮಾಡಿದರೆ ಆಯಿತು. ಶಾರ್ಟ್ಸ್ ಮೇಲೂ ಇದು ಎನೇಬಲ್ ಆಗುತ್ತೆ. ಇನ್ನು ಮೆಂಬರ್ಶಿಪ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಮೆಂಬರ್ಶಿಪ್ಪಲ್ಲಿ ಎಕ್ಸ್ಪ್ಲೋರ್ ನೆಕ್ಸ್ಟ್ ಸ್ಟೆಪ್ಸ್ ಇದೆ, ಇದನ್ನು ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಫಸ್ಟ್ ಸ್ಟೆಪ್ನಲ್ಲಿ ಸ್ಟಾರ್ಟ್ ಅಂತ ಇರುತ್ತೆ. ಕೆಲವೊಬ್ಬರು ಚಾನಲಲ್ಲಿ ಬೇರೆ ಬೇರೆ ರೀತಿಯಿಂದ ಎಲ್ಲ ಬರುತ್ತೆ. ಲೆವೆಲ್ 1 ನಾನು ಕ್ಲಿಕ್ ಮಾಡಿದ್ದೀನಿ, ನೆಕ್ಸ್ಟ್ ಮಾಡ್ತೀನಿ. ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅದಾದಮೇಲೆ ಇಲ್ಲಿ ಲೆವೆಲ್ ನೇಮ್ ಕೊಡಬೇಕು, ರಿಕ್ವೈರ್ಡ್ ಇದು ನೀವು ಹಾಕಲೇಬೇಕು. ನಿಮ್ಮ ಚಾನಲ್ನ ಏನಾದರೂ ಅಕ್ಷರ್ಸ್ ಒಂದು 2-3 ಅಕ್ಷರನ ಹಾಕಿ, ಅದಾದಮೇಲೆ ಬೇಸಿಕ್ ಅಂತ ಕೊಡಿ. ನಾನು ಕೆಲವೊಂದಿಷ್ಟು ಚಾನಲ್ ಮೇಲೆ ಇದೇ ರೀತಿ ಹಾಕ್ತಾ ಇರ್ತೀನಿ ನನ್ನ ಹತ್ರ ಬಂದಿರೋ ಚಾನಲ್ಗೆ. ಸೊ ಇಲ್ಲಿ ಡನ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಡನ್ ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಸ್ಟೆಪ್ ಬರುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಕ್ಸೆಪ್ಟ್ ಮಾಡಬೇಕು. ರಿವ್ಯೂ ಮೇಲೆ ಸಬ್ಮಿಟ್ ಮಾಡಬೇಕು. ಈಗ ರಿವ್ಯೂಗೆ ಸಬ್ಮಿಟ್ ಮಾಡೋದಕ್ಕೆ ಇದು ಕೆಲವೊಂದಿಷ್ಟು ಆಪ್ಷನ್ ಇದೆ. ಸಬ್ಮಿಟ್ ಫಾರ್ ರಿವ್ಯೂ ಅಂತ ಇದೆ. ಸೊ ಇದು ಅಪ್ರೂವ್ಡ್ ಆಗಿ ಬರಬೇಕು ಸ್ನೇಹಿತರೆ. ಇನ್ನು ರಿವ್ಯೂವಲ್ಲಿ ಹೋಗಿಬಿಡುತ್ತೆ. ಸೊ ಇಲ್ಲಿ ನೋಡ್ಬೋದು. ಇನ್ನು ಸೆಕೆಂಡ್ ಸ್ಟೆಪ್ ನಾವು ಇಲ್ಲಿ ಕ್ಲಿಕ್ ಮಾಡಿ, ಟೋಟಲ್ 4 ಸ್ಟೆಪ್ಸ್ ಇರುತ್ತೆ. ಇದೆಲ್ಲ ನೀವು ಮಾಡಬೇಕು ನೋಡಿ ಈ ರೀತಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡ್ಕೊಂಡು ನೀವು ಮಾಡ್ಕೋಬೋದು. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ 3 ಸ್ಟೆಪ್ ಏನಿದೆ ಡನ್ ಆಗಿಬಿಡುತ್ತೆ ಇಮಿಡಿಯೇಟ್. ಇಲ್ಲಿ ನೋಡಿ ಇದು ಥರ್ಡ್ ಸ್ಟೆಪ್ ಇದೆ. ಜಸ್ಟ್ ಕ್ಲಿಕ್ ಮಾಡಿ ಡನ್ ಮಾಡಿದರೆ ಆಯಿತು. ಇದು ಕೂಡ ಡನ್ ಆಗಿಬಿಡುತ್ತೆ. ಆ್ಯಂಡ್ ಈಗ ಫೋರ್ತ್ ಸ್ಟೆಪ್ನಲ್ಲಿ ಒಂದು ಪೋಸ್ಟ್ ಬರಿಬೇಕು. ಸೊ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಕ್ರಿಯೇಟ್ ಪೋಸ್ಟ್ ಅಂತ ಇರುತ್ತೆ. ಒಂದು ಪೋಸ್ಟ್ ವೆಲ್ಕಮ್ ಟು ನಿಮ್ಮ ಚಾನಲ್ ಹೆಸರು ಹಾಕಿದರೆ ಆಯಿತು, ಮುಗಿದೋಗುತ್ತೆ. ಮತ್ತೇನು ಜಾಸ್ತಿ ಇಲ್ಲಿ ಮಾಡೋದು ಬೇಕಾಗಿಲ್ಲ. ಸೊ ವೆಲ್ಕಮ್ ಅಂತ ಬರೆದ್ಬಿಟ್ಟು ಇಲ್ಲಿ ನಾನು ಹೆಸರು ಪೇಸ್ಟ್ ಮಾಡಿದೆ. ಆ್ಯಂಡ್ ವೆಲ್ಕಮ್ ಟು ಹೆಸರು, ಚಾನಲ್ ಹೆಸರು ಹಾಕಿ ಇಲ್ಲಿ ಪ್ಲೀಸ್ ಸಪೋರ್ಟ್ ಅಂತ ಹಾಕಿ, ನಾನು ಪ್ಲೀಸ್ ಸಪೋರ್ಟ್ ಮೈ ಚಾನಲ್ ಅಂತ ಹಾಕಿ, ಥ್ಯಾಂಕ್ ಯು ಅಂತ ಹಾಕಿ ಪೋಸ್ಟ್ ಮಾಡಿಬಿಡ್ತೀನಿ. ಇದಿಷ್ಟು ಬರೆದ್ಬಿಟ್ಟು ನಾವು ಪೋಸ್ಟ್ ಮಾಡಿದರೆ ಆಯಿತು, ಸಾಕು. ಇದಿಷ್ಟೇ ಮಾಡೋದಿರುತ್ತೆ. ಇದಾದಮೇಲೆ ನಾವು ರಿಟರ್ನ್ ನಮ್ಮ YT ಸ್ಟುಡಿಯೋದಲ್ಲಿ ಬಂದು ಇದನ್ನು ಕ್ಲೋಸ್ ಮಾಡಿ ಈಗ ರೀಫ್ರೆಶ್ ಮಾಡಬೇಕು. ಇದನ್ನು ರೀಫ್ರೆಶ್ ಮಾಡ್ಕೊಂಡ್ಬಿಡಿ. ಸೊ ಫೋರ್ತ್ ಸ್ಟೆಪ್ಪು ಡನ್ ಬರುತ್ತೆ. ಇನ್ನು ಮೆಂಬರ್ಶಿಪ್ ಲಾಂಚ್ ಮಾಡಲಿಕ್ಕೆ ಒಂದು ಸ್ವಲ್ಪ ಇನ್ ರಿವ್ಯೂವಲ್ಲಿ ಇರುತ್ತೆ, ಅದು ಕೂಡ ಇಲ್ಲಿ ನೋಡಿ ಅಪ್ರೂವ್ಡ್ ಅಂತ ಬಂದುಬಿಡ್ತು. ಸೊ ಇಲ್ಲಿ 100% ಕಂಪ್ಲೀಟ್ ಆಗಿದೆ. ಟರ್ನ್ ಆನ್ ಮೇಲೆ ಕ್ಲಿಕ್ ಮಾಡಿ ನಾವು ಇಲ್ಲಿ
ಟರ್ನ್ ಆನ್ ಅಂತ ಇಲ್ಲಿದೆ, ಕ್ಲಿಕ್ ಮಾಡಿದರೆ ಆಯಿತು. ಮೆಂಬರ್ಶಿಪ್ಪು ಲಾಂಚ್ ಮಾಡ್ತೀವಿ. ಸೊ ಮೆಂಬರ್ಶಿಪ್ಪು ಕೂಡ ಆನ್ ಆಗಿದೆ. ಇನ್ನು ಸೂಪರ್ಸ್ ಒಂದಿದೆ, ಸೂಪರ್ಸ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಸೂಪರ್ ಚಾಟ್ ಆನ್ ಮಾಡ್ತೀನಿ. ಸೂಪರ್ ಸ್ಟಿಕ್ಕರ್ಸ್ ಅಂತ ಇದೆ, ಇದ್ರ ಮೇಲೂ ಕ್ಲಿಕ್ ಮಾಡಿ. ಒಮ್ಮೊಮ್ಮೆ ಆಗಲ್ಲ ಸ್ನೇಹಿತರೆ, ಮತ್ತೊಮ್ಮೆ ನಾವು ಕ್ಲಿಕ್ ಮಾಡಬೇಕು. ಸೊ ಎನೇಬಲ್ ಆಯಿತು ಅಂದರೆ ಓಕೆ. ಸೂಪರ್ ಸ್ಟಿಕ್ಕರ್ಸ್ ಮೇಲೂ ಕ್ಲಿಕ್ ಮಾಡ್ತೀನಿ. ಕೆಲವೊಮ್ಮೆ ಆನ್ ಆಗಲ್ಲ, ಕೆಲವೊಮ್ಮೆ ಆನ್ ಆಗುತ್ತೆ. ಸೊ ಇಲ್ಲಿ ಎನೇಬಲ್ ಆಯಿತು ನೋಡಿ. ಇನ್ನು ಸೂಪರ್ ಥ್ಯಾಂಕ್ಸ್ ಇದ್ರ ಮೇಲೂ ಕ್ಲಿಕ್ ಮಾಡಿ ನಾವು ಆನ್ ಮಾಡ್ಕೋಬೇಕು. ಸೊ ಆನ್ ಆಗಿಲ್ಲ ಅಂದರೆ ಮತ್ತೊಮ್ಮೆ ಕ್ಲಿಕ್ ಮಾಡಿ. ಈ ರೀತಿ ನಾವು ಈ ಮಾನಿಟೈಸೇಷನ್ ಆನ್ ಮಾಡ್ಕೋಬೋದು. ಸೊ ಕಂಪ್ಲೀಟ್ ನಾನು ಪ್ರೊಸೆಸ್ನ ತೋರಿಸ್ಕೊಟ್ಟಿದ್ದೀನಿ, ಇಲ್ಲಿ ನೋಡ್ಬೋದು ಕಂಪ್ಲೀಟ್ ಆಗಿದೆ. ಸೊ ಈ ರೀತಿ ನೀವು ನಿಮ್ಮ ಚಾನಲ್ ಮೇಲೆ ಎಲ್ಲ ಫೀಚರ್ಸ್ ಜೊತೆ ಈ ರೀತಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಕೋಬೋದು. ನಾನು ಕಂಟಿನ್ಯೂ ಆಗಿ ತೋರಿಸಿದ್ದೀನಿ. ಕಂಟೆಂಟ್ ಮೇಲೆ ಹೋಗಿ ಇಲ್ಲಿ ನಿಮಗೆ ಮಾನಿಟೈಸೇಷನ್ ಕೂಡ ತೋರಿಸ್ತೀನಿ. ನೋಡ್ಬೋದು ಆನ್ ಆಗಿದೆ, ಮಾನಿಟೈಸೇಷನ್ ಎಲ್ಲದಕ್ಕೂ ಆನ್ ಆಗಿದೆ. ಸೊ ಈ ರೀತಿ ಇರುತ್ತೆ. ಸೊ ಕಂಪ್ಲೀಟ್ ಪ್ರೊಸೀಜರ್ ನಾನು ತೋರಿಸ್ಕೊಟ್ಟಿದ್ದೀನಿ. ಈ ರೀತಿ ನೀವು ನಿಮ್ಮ ಚಾನಲ್ ಮೇಲೆ ಮಾನಿಟೈಸೇಷನ್ ಆನ್ ಮಾಡ್ಕೋಬೋದು. ಇದು ಕಂಟಿನ್ಯೂ ಆಗಿ ನಾನು ತೋರಿಸಿದ್ದೀನಿ. ಇಲ್ಲಿ ಏನಾಗುತ್ತೆ ಅಂದರೆ ನೀವು ಅಪ್ಲೈ ಮಾಡಿದ ಮೇಲೆ ಒಂದು 24 hour ಟೈಮ್ ಬೇಕು. ಅಪ್ಲೋಡ್ ಆಗಿ ಬಂದಮೇಲೆ ನೀವು ಇದೆಲ್ಲ ಸೆಟಪ್ ಮಾಡ್ಕೊಳ್ಳೋದಿರುತ್ತೆ. ಸೊ ಈ ವಿಡಿಯೋನ ನೀವು ಕಂಪ್ಲೀಟ್ ನೋಡ್ಕೊಂಡಿಟ್ಟಿರಿ. ಇದರಿಂದ ನಿಮಗೆ ಮುಂದೆ ಏನೇನು ಮಾಡಬೇಕು ಎಲ್ಲ ಮಾಹಿತಿ ಸಿಗುತ್ತೆ. ಇಲ್ಲ ಅಂದರೆ ಮಾನಿಟೈಸೇಷನ್ ಆದಮೇಲೂ ಕೂಡ ಈ ವಿಡಿಯೋ ನೋಡಿಕೊಂಡು ನೀವು ನಿಮ್ಮ ಕಂಪ್ಲೀಟ್ ಸೆಟಪ್ ಮಾಡ್ಕೋಬೋದು. ಸೊ ಈ ರೀತಿ ಈಸಿ ಇದೆ, ತುಂಬ ಈಸಿ ಇದೆ. ಈ ರೀತಿ ನೀವು ಮಾಡಿ ನಿಮ್ಮ ಚಾನಲ್ ಮಾನಿಟೈಸ್ ಮಾಡಿಕೊಂಡು ಕೆಲಸ ಮಾಡ್ಬೋದು ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.